ಇನ್ಚಾರ್ಜ್. ಮುದಾಸರ್, ಜೈಷ್ ಎ ಮೊಹಮ್ಮದ್ನ ಕಮಾಂಡರ್ ಮೊಹಮ್ಮದ್ ಜಮೀಲ್ ಇವರೆಲ್ಲರೂ ಕೂಡ ಹೊಡೆದುಹಾಕಲಾಗಿದೆ. ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿದ್ದಂತ ಐವರು ಉಗ್ರರು ಪಾಕ್ ವಿರುದ್ಧ ಹೋರಾಟದಲ್ಲಿ ಭಾರತಕ್ಕೆ ಬಹುದೊಡ್ಡ ಗೆಲುವಾಗಿದೆ. ಜೈಷ್ ಹಾಗೂ ಲಷ್ಕರ್ ಸಂಘಟನೆಯ ಐವರು ಉಗ್ರರನ್ನ ಹತ್ಯೆ ಮಾಡಿದೆ ಭಾರತೀಯ ಸೇನೆ. ಲಷ್ಕರ್ ಹೆಡ್ ಕ್ವಾರ್ಟರ್ಸ್ನ ಇನ್ಚಾರ್ಜ್ ಮುದಾಸರ್ ಜೊತೆಗೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಕಮಾಂಡರ್ ಮೊಹಮ್ಮದ್ ಜಮೀಲ್ ಹತ್ಯೆಯಾಗಿರೋದು. ಲಷ್ಕರ್ನ ಟಾಪ್ ಕಮಾಂಡರ್ ಖಾಲಿದ್ ಅಕ್ಸಾ ಹತ್ಯೆಯಾಗಿದ್ದಾನೆ. ಕಂದಹಾರ್ ವಿಮಾನ ಹೈಜಾಕ್ನ ಮೋಸ್ಟ್ ವಾಂಟೆಡ್ ಉಗ್ರರು ಇವರೆಲ್ಲರೂ ಕೂಡ ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿದ್ದಂತ ಐವರು ಉಗ್ರರು ಇವರೆಲ್ಲರನ್ನೂ ಕೂಡ ಭಾರತೀಯ ಸೇನೆ ಹೊಸಕಾಕಿದೆ, ಹೊಡೆದು ಹಾಕಿದೆ. ನಿಜಕ್ಕೂ ಕೂಡ ಎಲ್ಲರೂ ಯಾವುದಕ್ಕಾಗಿ ಕಾಯ್ತಾ ಇದ್ರು ಅದು ಈಗ ಈಡೇರಿದೆ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಪಹಲ್ಗಾಮ್ನಲ್ಲಿ ಬಂದು ನಮ್ಮ ಅಮಾಯಕರ ಜೀವವನ್ನ ತೆಗೆದು ಹೋಗಿಬಿಟ್ಟಿದ್ರು. ಅವರನ್ನ ಯಾವಾಗ ಹೊಡಿತೀರಿ, ಅವರನ್ನ ಯಾವಾಗ ಕೊಲ್ತೀರಿ ಅಂತ ಹೇಳಿ ಇಡೀ ಭಾರತ ಕೇಳ್ತಾ ಇತ್ತು. ಈಗ ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿದ್ದಂತ ಉಗ್ರರನ್ನ 5 ಜನ ಉಗ್ರರನ್ನ ಭಾರತೀಯ ಸೇನೆ ಕೊಂದು ಹಾಕಿದೆ. ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿದ್ರು ಈ 5 ಉಗ್ರರು ಹೊಡೆದು ಹಾಕಿದೆ. ಈ ನಿಟ್ಟಿನಲ್ಲಿ ಪಾಕ್ ವಿರುದ್ಧ ಹೋರಾಟದಲ್ಲಿ ಭಾರತಕ್ಕೆ ಬಹುದೊಡ್ಡ ಗೆಲುವಾಗಿರೋದು. ಈಗ ಜೈಷ್ ಹಾಗೂ ಲಷ್ಕರ್ ಸಂಘಟನೆಯ 5 ಉಗ್ರರನ್ನ ಹತ್ಯೆ ಮಾಡಲಾಗಿದೆ ಈಗ ಭಾರತದ ಸೇನೆಯಿಂದ. ಲಷ್ಕರ್ ಹೆಡ್ ಕ್ವಾರ್ಟರ್ಸ್ನ ಇನ್ಚಾರ್ಜ್ ಮುದಾಸರ್, ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಕಮಾಂಡರ್ ಮೊಹಮ್ಮದ್ ಜಮೀಲ್ ಹತ್ಯೆಯಾಗಿರೋದು. ಅದಾದ ನಂತರ ಲಷ್ಕರ್ನ ಟಾಪ್ ಕಮಾಂಡರ್ ಖಾಲಿದ್ ಅಕ್ಸಾ ಇಲ್ಲಿ ಹತನಾಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಒಟ್ಟಾರೆ ಕಂದಹಾರ್ ವಿಮಾನ ಹೈಜಾಕ್ನ ಮೋಸ್ಟ್ ವಾಂಟೆಡ್ ಉಗ್ರರು ಇವರೆಲ್ಲ. ಪಹಲ್ಗಾಮ್ ದಾಳಿಯಲ್ಲಿ ಈ ಉಗ್ರರು ಭಾಗಿಯಾಗಿದ್ರು. ಇಡೀ ಭಾರತ ಕೇಳ್ತಾ ಇತ್ತು, ನಮ್ಮ ಅಮಾಯಕರ ಜೀವ ಬಲಿ ಪಡೆದಂತ ಈ ಉಗ್ರರನ್ನ ಯಾವಾಗ ಹತ್ಯೆ ಮಾಡ್ತೀರಿ ಅಂತ ಹೇಳಿ. ಅದಕ್ಕೆ ಇವತ್ತು ಉತ್ತರ ಸಿಕ್ಕಿದೆ. 5 ಜನ ಉಗ್ರರನ್ನ ಮಟಾಶ್ ಮಾಡಿದ್ದಾರೆ ನಮ್ಮ ಭಾರತೀಯ ಸೇನೆ. ಅಜರ್ ಮಸೂದ್ನ ಸಂಬಂಧಿಕರು ಇವರೆಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ ನೋಡಿ. ಜೈಷ್ ಎನ 3, ಲಷ್ಕರ್ ಎ ತೊಯ್ಬಾ ಸಂಘಟನೆ ಇದೆಯಲ್ಲ ಆ ಸಂಘಟನೆಯ 2 ಟಾಪ್ ಉಗ್ರ ಹಫೀಜ್ ಮೊಹಮ್ಮದ್ ಜಮೀಲ್ ಮಟಾಶ್ ಆಗಿರೋದು. ಈ ಸಂದರ್ಭದಲ್ಲಿ ಭಾರತದ ದಾಳಿಗೆ ಮೋಸ್ಟ್ ವಾಂಟೆಡ್ 5 ಜನ ಉಗ್ರರು ಮಟಾಶ್ ಆಗಿದ್ದಾರೆ. ಇದು ಪಾಕ್ ವಿರುದ್ಧ ಹೋರಾಟದ ಮೊದಲ ಗೆಲುವು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಭಾರತದ ದಾಳಿಗೆ ಮೋಸ್ಟ್ ವಾಂಟೆಡ್ 5 ಜನ ಉಗ್ರರು ಮಟಾಶ್ ಆಗಿರುವಂತಹ ವಿಚಾರ. ಟಾಪ್ 5 ಉಗ್ರರನ್ನ ಭಾರತೀಯ ಸೇನೆ ಹೊಡೆದು ಹಾಕಿದೆ. ಈಗ ಅಜರ್ ಮಸೂದ್ನ ಸಂಬಂಧಿಕರು ಇವರು ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಮಸೂದ್ ಅಜರ್ ಇದಾನಲ್ಲ, ಈತ ಇಡೀ ಜಗತ್ತಿಗೆ ಬೇಕಾಗಿರುವಂತ ಒಬ್ಬ ಉಗ್ರ, ಮೋಸ್ಟ್ ವಾಂಟೆಡ್ ಉಗ್ರ. ಈತನ ತಲೆಗೆ ಅಮೆರಿಕ ಬೆಲೆ ಕಟ್ಟಿದೆ. ಈತನನ್ನ ಯಾರು ಹೊಡೆದಾಕ್ತಾರೋ ಅವರಿಗೆ ಇಂತಿಷ್ಟು ಹಣ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಬೆಲೆ ಕಟ್ಟಿದೆ. ಅಂದ್ರೆ ಕೇವಲ ಭಾರತಕ್ಕೆ ಬೇಕಾಗಿರುವಂತ ಉಗ್ರ ಮಾತ್ರ ಅಲ್ಲ, ಈತ ಇಡೀ ಜಗತ್ತಿಗೆ ಬೇಕಾಗಿರುವಂತ ಉಗ್ರ. ಆದ್ರೆ ಆತನನ್ನ ಪಾಲನೆ ಪೋಷಣೆ ಮಾಡ್ತಾ ಇರೋದು ಪಾಕಿಸ್ತಾನ. ಪಾಕಿಸ್ತಾನದ ಜೈಲಿನಲ್ಲಿಟ್ಟಿದ್ದೀವಿ. ಆತನ ಮೇಲೆ ಹಲವು ಪ್ರಕರಣಗಳಿದಾವೆ. ಹಾಗಾಗಿ ಪಾಕಿಸ್ತಾನ ಆತನನ್ನ ನೋಡ್ಕೊಳ್ಳುತ್ತೆ ಅನ್ನೋ ನಿಟ್ಟಿನಲ್ಲಿ ಪಾಕಿಸ್ತಾನ ಸರ್ಕಾರ ಈ ಹಿಂದಿನಿಂದಲೂ ಕೂಡ